ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಆಳ್ವಿ ಬೀಜದ ಬಗ್ಗೆ ತಿಳಿಸ್ತಿದ್ದೀನಿ. ನಿಮಗೆ ಇದರಿಂದ ಏನೇನು ಯೂಸ್ಫುಲ್ ಆಗುತ್ತೆ ಏನು ಅಂತ ಹೇಳ್ತಿದ್ದೀನಿ. ಫಸ್ಟ್ ಇದನ್ನು ಯಾರ್ಯಾರು ತಗೋತಾರೆ ಏನು ಅಂತಲೂ ಹೇಳ್ತೀನಿ. ನನಗೆ ಇದರಲ್ಲಿ ವಿಟಮಿನ್ಸ್ ಇರುತ್ತೆ. ವಿಟಮಿನ್ಸ್, ಕ್ಯಾಲ್ಶಿಯಂ, ಪ್ರೋಟೀನ್, ಐರನ್, ಪ್ರತಿಯೊಂದು ಇದರಲ್ಲಿ ಈ ಬೀಜದಲ್ಲಿ ಎಲ್ಲ ಥರ ಇದೆ. ಒಂಥರ ಇದನ್ನು ಮ್ಯಾಜಿಕಲ್ ಸೀಡ್ ಅಂತ ಹೇಳ್ಬೋದು. ಇದು ಏನಕ್ಕೆ ಯೂಸ್ಫುಲ್ ಆಗುತ್ತೆ ಅಂದರೆ, ಯಾರಿಗೆ ಹಿಮೋಗ್ಲೋಬಿನ್ ಕಡಿಮೆ ಇರುತ್ತಲ್ವ ಅವ್ರಿಗೆ ಯೂಸ್ಫುಲ್ ಆಗುತ್ತೆ. ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಇರ್ರೆಗ್ಯುಲರ್ ಪೀರಿಯಡ್ಸ್ ಇರ್ತಲ್ಲ, ಅವ್ರು ತೊಗೊಂಡ್ರೆ ಅವ್ರಿಗೂ ಒಳ್ಳೆಯದು. ವೆಯ್ಟ್ ಲಾಸ್ಗೆ ಒಳ್ಳೆಯದು. ಇದೊಂಥರ ಮ್ಯಾಜಿಕಲ್ ಡ್ರಿಂಕ್. ಇದರಲ್ಲಿ ಮಾಡ್ಕೊಂಡು ಕುಡಿದ್ರೆ, ಅಂದರೆ ಓವರ್ನೈಟ್ ಇದನ್ನು ನೆನೆಸ್ಬಿಟ್ಟು ನಾವು ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ ಇದರಿಂದ. ಆಮೇಲೆ ಇದು ಈಗ ರೀಸೆಂಟಾಗಿ ಡೆಲಿವರಿ ಆಗಿರುತ್ತೆ, ಅವರು ಇದನ್ನು ಕುಡಿಯೋದ್ರಿಂದ, ಅಂದರೆ ಬಾಳಂತೀರು ಇದನ್ನ ಕುಡಿಯೋದ್ರಿಂದ ಅವರಿಗೆ ಬ್ರೆಸ್ಟ್ ಮಿಲ್ಕ್ ಇಂಪ್ರೂವ್ ಆಗುತ್ತೆ. ತಿರ್ಗಾ ಆಮೇಲೆ ಬಾಡಿ ಪೇನ್ಸು, ಬೆನ್ನೋವು ಎಲ್ಲ ಕಡಿಮೆ ಆಗುತ್ತೆ ಇದರಿಂದ. ಆಮೇಲೆ ತಿರ್ಗಾ ಇವಾಗ ವಯಸ್ಸಾದವ್ರಿಗೆ ಕೈ ನೋವು, ಮೊಣಕೈ ನೋವು ಎಲ್ಲ ಇರುತ್ತಲ್ವ, ಅವರು ಕುಡಿಯೋದ್ರಿಂದ ಇದು ಅವ್ರಿಗೂ ಯೂಸ್ಫುಲ್ ಇದೆ. ತುಂಬ ಜನಕ್ಕೆ ಇದು ಯೂಸ್ಫುಲ್ ಇದೆ. ಇದನ್ನು ಕುಡಿದು ನೀವು ಟ್ರೈ ಮಾಡಿ. ಯಾಕಂದರೆ ಇದನ್ನು ನಾನು 3 ಮಂತ್ಸಿಂದ ತೊಗೋತಿದ್ದೀನಿ. ನನಗಂತೂ ಯಾವ ಪೇನ್ಸ್ ಏನೂ ಇಲ್ಲ. ನಾನು ವಿಡಿಯೋ ಮಾಡೋವಾಗೆ ಸೌಂಡ್ ಎಫೆಕ್ಟ್ ಬರ್ತಾ ಇರುತ್ತೆ ಎಲ್ಲ ಕಡೆ. ನಾನು ಏನೂ ಮಾಡೋಕ್ಕಾಗಲ್ಲ, ಹಂಗಿದೆ ಆಯಿತಾ. ಇದರ ರೆಸಿಪಿ ನಾನು ಹೇಗೆ ಮಾಡೋದು ಅಂತ ನಿಮಗೆ ಇದೇ ವಿಡಿಯೋದಲ್ಲೇ ಬರುತ್ತೆ. ನೋಡಿ, ಮಾಡಿ, ಟ್ರೈ ಮಾಡಿ, ನೀವು ಕುಡಿದು ನೋಡಿ. ನಿಮ್ಗೇನಾದರೂ ಬೆನಿಫಿಟ್ಸ್ ಆದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಯಾಕಂದರೆ ಇದು ನಾನು ಯೂಸ್ ಮಾಡ್ತಾ ಇದ್ದೀನಿ. ನನಗಂತೂ ತುಂಬ ಚೆನ್ನಾಗಿ ಯೂಸ್ ಆಗಿದೆ ಈ ಸೀಡು. ಈ ಆಳ್ವಿ ಬೀಜ ಆನ್ಲೈನಲ್ಲೂ ಅವೈಲಬಲ್ ಇದೆ. ಆನ್ಲೈನಲ್ಲಿ ಅಲಿಮ್ ಸೀಡ್ಸ್ ಅಂತ ಹಾಕಿದ್ರೆ ಅದರಲ್ಲಿ ಸಿಗುತ್ತೆ. ಇಲ್ಲ ಇನ್ ಕೇಸ್ ಆನ್ಲೈನಲ್ಲಿ ಸಿಗಲಿಲ್ಲ ಅಂದರೆ ಎಲ್ಲ ಗಂದಿಗೆ ಅಂಗಡಿಯಲ್ಲೂ ಸಿಗುತ್ತೆ. ಹೋಗಿ ಕೇಳಿ, ಆಳ್ವಿ ಬೀಜ ಅಂದರೆ ಕೊಡ್ತಾರೆ. ಇದು ಹೇಗೆ ಮಾಡೋದು ಅಂದರೆ, ಫಸ್ಟು ಓವರ್ನೈಟ್ ನೀರಲ್ಲಿ ನೆನೆಸ್ಬಿಟ್ಟು ಅದು ನೆಂದಾದಮೇಲೆ ನಾವು ಮಾಡ್ಬೋದು. ಓವರ್ನೈಟ್ ನೆನೆಸಿದ್ರೆ ಅದು ಚೆನ್ನಾಗಿ ನೆಂದಿರುತ್ತಲ್ವ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇನ್ ಕೇಸ್ ಆಗಿಲ್ಲ ಅಂದರೆ ಮಾಡೋಕ್ಕೆ 2 ಅವರ್ಗೆ ಮುಂಚೆ ನೆನೆಸಿದ್ರೂ ಆಗುತ್ತೆ. ಇದು ನೋಡಿ, ಇದು ನಾನು ಓವರ್ನೈಟ್ ನೆನೆಸಿರೋದು. ಹೇಗೆ ಬಂದಿದೆ ಅಂತ ನೋಡಿ. ಆಳ್ವಿ ಪಾಯಸಕ್ಕೆ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಏನಂದರೆ, ಹಾಲು, ಆಳ್ವಿ ಬೀಜ ನೆನೆಸಿರೋದು, ಸಕ್ಕರೆ, ತುಪ್ಪ, ಆಪ್ಷನಲ್ ನಿಮ್ಮಿಷ್ಟ. ಹೇಗೆ ಮಾಡೋದಂದರೆ, ಒಂದು ಬಟ್ಲಿಗೆ ಹಾಲು ಹಾಕ್ಕೊಂಡು ಹಾಲು ಚೆನ್ನಾಗಿ ಕುದಿಯೋವರೆಗೂ ಕಾಯಬೇಕು. ಹಾಲು ಕುದ್ದಿದ್ದಾದಮೇಲೆ ನಾವು ನೆನೆಸಿರೋ ಆಳ್ವಿ ಬೀಜನ ಹಾಕ್ಕೋಬೇಕು. ಹಾಕ್ಕೊಂಡು ಸ್ವಲ್ಪ ಹೊತ್ತು ಅದು ಚೆನ್ನಾಗಿ, ಅದೆಷ್ಟು ಚೆನ್ನಾಗಿ ಬಾಯ್ಲ್ ಆಗುತ್ತೋ ಫ್ಲೇವರ್ ಅಷ್ಟು ಚೆನ್ನಾಗಿ ಬರುತ್ತೆ. ಆಮೇಲೆ ತಿರ್ಗಾ ಬೆಲ್ಲ ಯೂಸ್ ಮಾಡ್ಬೋದು, ಬಟ್ ಬೆಲ್ಲ ಹಾಕಿದ್ರೆ ಹಾಲು ಒಡೆಯುತ್ತೆ. ಸೊ ಅದಕ್ಕೆ ಬೆಲ್ಲ ಬದಲು ಸಕ್ಕರೆ ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಸಕ್ಕರೆ ಹಾಕಿ ಅದು ಚೆನ್ನಾಗಿ ಕುದ್ದಿ ಇದಾದಮೇಲೆ ನಮಗೆ ಸಕ್ಕರೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ತಿರ್ಗಾ ಏಲಕ್ಕಿ ಪುಡಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ, ಬಟ್ ನಾನು ಯೂಸ್ ಮಾಡಿಲ್ಲ. ಆಮೇಲೆ ತುಪ್ಪ ನಿಮ್ಮಿಷ್ಟ. ನಿಮ್ಗೆ ಇಷ್ಟ ಇದ್ದರೆ ತುಪ್ಪ ಫ್ಲೇವರ್ ನೀವು ಹಾಕ್ಕೋಬೋದು. ಇಲ್ಲ ನಮ್ಗೆ ತುಪ್ಪ ಇಷ್ಟ ಇಲ್ಲ ಅಂದರೆ ಹಾಗೆ ಕೂಡ ಅದನ್ನು ಕುಡಿಬೋದು. ಚೆನ್ನಾಗಿ ಕುದ್ದು ಅದೆಷ್ಟು ಚೆನ್ನಾಗಿ ಬಾಯ್ಲ್ ಆಗುತ್ತೋ ಬೀಜ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಇದಾಗುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ಈ ರೀತಿ ಆಳ್ವಿ ಪಾಯಸ ಮಾಡೋದು. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ. ಇನ್ನೊಂದು ರೀತಿ ಹೇಗೆ ಮಾಡೋದು ಅಂತಲೂ ನಾನು ಈ ವಿಡಿಯೋದಲ್ಲೇ ತಿಳಿಸ್ತಿದ್ದೀನಿ. ಇದನ್ನು ನಾವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ ಇದೆ. ಆಳ್ವಿ ಬೀಜ ನೆನೆಸಿರೋದನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಅದೆಷ್ಟು ಬಾಯ್ಲ್ ಆಗುತ್ತೋ ಅಷ್ಟು ಚೆನ್ನಾಗಿ ನಮಗೆ ಫ್ಲೇವರ್ ಸಿಗುತ್ತೆ. ಬಾಯ್ಲ್ ಆದಮೇಲೆ ಇದಕ್ಕೆ ಬೆಲ್ಲ ಹಾಕಬೇಕು. ಸಕ್ಕರೆ ಹಾಕಿದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ, ನೀರಲ್ಲಿ ಕುದಿಸೋದ್ರಿಂದ. ಬೆಲ್ಲ ಹಾಕಿದ್ರೆ ಟೇಸ್ಟ್ ಫ್ಲೇವರ್ ಎಲ್ಲ ಚೆನ್ನಾಗಿರುತ್ತೆ. ಅದು ಚೆನ್ನಾಗಿ ಕುದ್ದು ಅದೊಂಥರ ಜೆಲ್ಲಿ ಫಾರ್ಮ್ ಆಗಿ ಬರುತ್ತೆ. ಜೆಲ್ಲಿ ಫಾರ್ಮ್ ಆಗೋವರೆಗೂ ಕುದ್ದರೆ ಆ ಟೇಸ್ಟು ಎಲ್ಲ ಚೆನ್ನಾಗಿರುತ್ತೆ. ಮತ್ತು ಲಾಸ್ಟ್ಗೆ ಇಳಿಸೋವಾಗ ತುಪ್ಪ ಹಾಕ್ಕೋಬೋದು. ತುಪ್ಪ ಆಪ್ಷನಲ್ಲು. ಒಬ್ಬೊಬ್ರಿಗೆ ಇಷ್ಟ ಇರುತ್ತೆ, ಒಬ್ಬೊಬ್ರಿಗೆ ಇಷ್ಟ ಇರಲ್ಲ. ನಿಮ್ಮ ಇಷ್ಟ ನೋಡಿ ಟ್ರೈ ಮಾಡಿ. ಚೆನ್ನಾಗಿ ಕುದ್ದು ಅದು ಜೆಲ್ಲಿ ಫಾರ್ಮ್ ಬಂದಮೇಲೆ ಅದನ್ನು ನಾವು ಗ್ಲಾಸ್ಗೆ ಹಾಕ್ಕೊಂಡು ಕುಡಿಯೋದಷ್ಟೇ. ಪಾಯಸ ಹೇಗೆ ಮಾಡೋದು ಅಂತ ನೋಡ್ಕೊಬಂದ್ರಲ್ವಾ? ಟ್ರೈ ಮಾಡಿ, ಖಂಡಿತ ಮಿಸ್ ಮಾಡಬೇಡಿ. ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನನಗೆ ತಿಳಿಸಿ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ವೀಡಿಯೋ ಮಾಡೋ ಟೈಮಲ್ಲಿ ಎಲ್ಲ ಥರ ಡಿಸ್ಟರ್ಬೆನ್ಸ್ ಬರುತ್ತೆ. ಯಾವಾಗಲೂ ನೋಡಿದ್ದೀನಿ. ಯಾಕಿಂಗೋ ಏನು ಕಥೆನೋ ಗೊತ್ತಿಲ್ಲ. ಬೇರೆ ಟೈಮಾಗಿ ಬರೋದೇ ಇಲ್ಲ. ವೀಡಿಯೋ ಮಾಡಬೇಕಂತ ಕೂತಾಗೇ ಬರ್ತಾರೆ.
ಪಾಯಸ ಹೇಗೆ ಬಂತು ಅಂತ ನೋಡ್ಕೊಬಂದ್ರಲ್ವಾ. ಆ್ಯಕ್ಚುಲಿ ಇನ್ನೊಂದೇನಂದರೆ ನಾನು ವಿಡಿಯೋ ಮಾಡೋ ಟೈಮ್ಗೆ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುತ್ತೀನಿ. ಬೇರೆ ಟೈಮಲ್ಲಿ ನಾನು ವಿಡಿಯೋ ಮಾಡಲ್ಲ ಅಂದಾಗ ಯಾವ ಡಿಸ್ಟರ್ಬೆನ್ಸ್ ಇರೋಲ್ಲ. ಯಾವಾಗ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನೋ ಅವಾಗೇ ಬರೋ ಡಿಸ್ಟರ್ಬೆನ್ಸ್ ಎಲ್ಲ ಬರುತ್ತೆ. ಹೋಗಲಿ ಬಿಡಿ, ಏನು ಮಾಡೋಕ್ಕಾಗುತ್ತೆ ನನ್ನಿಂದು. ಈಗ ನೋಡ್ಕೊಬಂದ್ರಲ್ವ ಹೇಗಿತ್ತು ಅಂತ. ಪ್ಲೀಸ್ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಆಮೇಲೆ ನಿಮಗೆ ಯಾವ ಥರ ಆದರೂ ವೀಡಿಯೋಸ್ ಬೇಕು ಅಂದರೆ ಹೇಳಿ, ನಾನು ಮಾಡ್ತೀನಿ. ಕುಕ್ಕಿಂಗ್ ವ್ಲಾಗ್ಸ್ ಬೇಕಾ, ಬೇರೆ ಯಾವುದಾದ್ರೂ ವ್ಲಾಗ್ಸ್ ಬೇಕಾ ಅಂತ ಹೇಳಿ ನಾನು ಮಾಡಿ ನಿಮಗೆ. ಆಮೇಲೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಸಪೋರ್ಟ್ ಬೇಕು, ಅವಾಗೇ ಅಲ್ವಾ ನಾವು ವಿಡಿಯೋ ಮಾಡಿದ್ದಕ್ಕೂ ಒಂದು ಇದಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ಸ್. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಟ್ಯೂನ್ ಫಾರ್ ಮೋರ್ ವಿಡಿಯೋಸ್.